ಭಜನಾ ಪರಿಷತ್ ಕಾರ್ಯದರ್ಶಿಯಾಗಿ ನಾನು ಶಬರೀಶ್ ಕಣ್ಣನ್. ಕೆ.ಎಸ್. ಈಶ್ವರಪ್ಪ ಅಭಿಮಾನಿ ಬಳಗ ಶಿವಮೊಗ್ಗ ಇವರ ಒಂದು ಆಶ್ರಯದಲ್ಲಿ ಈ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮ ಶಿವಮೊಗ್ಗ ನಗರ ಮತ್ತು ಇಡೀ ಜಿಲ್ಲೆಗೆ ಅತ್ಯಂತ ಹಿರಿಯ ರಾಜಕಾರಣಿಗಳು, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಈ ಶಿವಮೊಗ್ಗ ನಗರವನ್ನು ಬೆಳೆಸಿದಂಥವರು. ಅವರ ಜನ್ಮದಿನದ ಪ್ರಯುಕ್ತವಾಗಿ ಅವರೆಲ್ಲರ ಅಭಿಮಾನಿಗಳು ಒಟ್ಟಾಗಿ ಸೇರಿ ಅತ್ಯಂತ ಅರ್ಥಪೂರ್ಣವಾಗಿ ಇಡೀ ಒಂದು ದಿವಸದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದರ ಒಂದು ಭಾಗವಾಗಿ ಇವತ್ತಿನ ಈ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯನ್ನು ನಾವು ಏರ್ಪಡಿಸಿದ್ದೀವಿ. ಅವರೆಲ್ಲರ ಅಭಿಮಾನಿಗಳ ಒಂದು ಅಪೇಕ್ಷೆ, ಒಂದು ವಿನಂತಿ ನಮ್ಮ ಪರಿಷತ್ತಿನ ಮುಂದೆ ಕೇಳಿಕೊಂಡಾಗ ನಾವು ಕೂಡ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ ಕೈ ಜೋಡಿಸಿದ್ದೀವಿ. ಬರುವ ಜೂನ್ 10ನೇ ತಾರೀಕು ಸನ್ಮಾನ್ಯ ಕೆ.ಎಸ್. ಈಶ್ವರಪ್ಪನವರ ಜನ್ಮದಿನ. ಸೊ ಅದು ಅಲ್ಲೇ ಗುಂಡಪ್ಪ ಶೆಡ್ ಮಲ್ಲೇಶ್ವರ ನಗರ ಬಡಾವಣೆಯಲ್ಲಿ ಇಡೀ ಒಂದು ದಿವಸದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಾಡಿನ ಅನೇಕ ಸಾಧು ಸಂತರುಗಳು ಅವತ್ತು ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಶಿವಮೊಗ್ಗ ನಗರದ ವಿವಿಧ ಭಜನಾ ತಂಡಗಳ ಮಾತೆಯರು, ಮಹಿಳಾ ಸಂಘಟನೆಗಳ ಮಾತೆಯರು ಮತ್ತು ಆಸಕ್ತ ಮಾತೆಯರು, ಸುಮಾರು ಒಂದು 500ಕ್ಕೂ ಹೆಚ್ಚು ಮಾತೆಯರ ಒಂದು ಸಮೂಹ ಗಾಯನ ಕಾರ್ಯಕ್ರಮ ಅವತ್ತು ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಅದು ಒಂದು ವಿಶೇಷ ಕಾರ್ಯಕ್ರಮ ನಡೆಸ್ಕೊಡ್ತಾ ಇತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಶ್ವರಪ್ಪನವರು ದೈವ ಭಕ್ತರು, ಗುರು ಭಕ್ತರು ಮತ್ತು ರಾಷ್ಟ್ರಭಕ್ತರು ಹೌದು. ಅವರಿಗೆ ಅದು ಬಹುಶಃ ಒಂದು ರಕ್ತಗತವಾಗಿ ಅವರು ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಅಭಿಮಾನಿಗಳ ಅಪೇಕ್ಷೆ ಮತ್ತು ನಾವೆಲ್ಲ ಸಮಿತಿಯವರು ಕೂತು ಅವರು ಚರ್ಚೆ ಮಾಡಿ ನಮ್ಮ ಮುಂದೆ ಇಟ್ಟಿದ್ದು 3 ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಅವತ್ತು 3 ಗೀತೆಗಳನ್ನು ಸುಮಾರು 500ಕ್ಕೂ ಹೆಚ್ಚು ಮಾತೆಯರು ಅದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಆ ಮೂಲಕವಾಗಿ ಈಶ್ವರಪ್ಪನವರ ಜನ್ಮದಿನಕ್ಕೆ ಒಂದು ಶುಭವನ್ನ ಹಾರೈಸುವಂಥದ್ದು, ಅವರಿಗೆ ಒಂದು ಭಗವಂತನಲ್ಲಿ ಸದ್ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈಗಾಗಲೇ ನಮ್ಮ ಶ್ರೀಮತಿ ಸುವರ್ಣ ಶಂಕರ್ ಅವರು, ಉಮಾಮೂರ್ತಿಯವರು, ಇನ್ನು ಅನೇಕ ಮಾತೆಯರು ಎಲ್ಲ ಮನೆ ಯಾರೆಲ್ಲ ಶಿವಮೊಗ್ಗ ನಗರದ ಸ್ವಲ್ಪ ಆಸಕ್ತಿ ಇರುವಂಥ ಭಜನಾ ತಂಡಗಳನ್ನು ವೈಯಕ್ತಿಕವಾಗಿ ಅವರಿಗೆ ಸಂಪರ್ಕ ಮಾಡಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ಅದರ ಪ್ರಕಾರ ನಮಗೊಂದು ಹೆಚ್ಚಂದ್ರೆ ಒಂದು 500ರಿಂದ 600 ಜನ ತಾಯಂದರು ತುಂಬ ಸಂತೋಷವಾಗಿ ಒಪ್ಪಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಇದರ ಈ ಸಮೂಹ ಗಾಯನದ ನೇತೃತ್ವವನ್ನು ನಮ್ಮ ವಿನಯ್ ಶಿವಮೊಗ್ಗ ಕರ್ನಾಟಕ ಸಂಘದ ಕಾರ್ಯದರ್ಶಿಗಳು ಅವರು ಅದರ ಒಂದು ಮಾರ್ಗದರ್ಶನವನ್ನು ನೇತೃತ್ವವನ್ನು ವಹಿಸ್ಕೊಳ್ತಾ ಇದ್ದಾರೆ. 3 ಗೀತೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಒಂದು ದೇವರಿಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ದಾಸ ಕೃತಿಯದು, ದಾಸರಿಗೆ ಕೃತಿಯನ್ನು ಒಂದು, ಇನ್ನೊಂದು ದೇಶಭಕ್ತಿ ಗೀತೆ. ಸೊ ಈ 3 ಗೀತೆಗಳನ್ನು ನಾವು ಅವತ್ತು ಪ್ರಸ್ತುತಪಡಿಸ್ತಾ ಇದ್ವಿ. ಈ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಸೇರಿ ನಡೆಸ್ಕೊಡ್ತಾ ಇರೋದ್ರಿಂದ ಇದಕ್ಕೆ ಒಂದು ಅಭ್ಯಾಸ ವರ್ಗ ಅಂತ ಕೂಡ ನಡೆಸ್ತಾ ಇದ್ವಿ. ಸೊ ಈಗ ನಾಳೆಯಿಂದ ಮೇ 28ರಿಂದ 28, 29, 30 ಇದು ಮೊದಲ ಅಭ್ಯಾಸ ವರ್ಗ. ಇದು ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಆಗುತ್ತೆ. ಇದು ವಿನೋಬ ನಗರ, ಶರಾವತಿ ನಗರ, ರವೀಂದ್ರ ನಗರ, ರಾಜೇಂದ್ರ ನಗರ, ಗಾಂಧಿನಗರ, ಹೊಸಮನೆ ಮತ್ತು ಈ ಕಡೆ ಕನಕನಗರ, ದೇವರಾಜ ಅರಸ ಬಡಾವಣೆ, ಈ ಭಾಗದ ಗೋಪಾಳ, ವಿಜಯನಗರ, ದ್ರೌಪದಮ್ಮ ಸರ್ಕಲ್, ಈ ಭಾಗದ ಆ ಭಾಗದ ತಾಯಂದಿರುಗಳಿಗೆ ಮತ್ತು ಆಸಕ್ತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಶುಭಮಂಗಳದಲ್ಲಿ ಮೊದಲ ಅಭ್ಯಾಸ ವರ್ಗ 3 ದಿನ ಶುಭಮಂಗಳದಲ್ಲಿ ನಡೆಯುತ್ತೆ.
ಎರಡನೇ ಅಭ್ಯಾಸ ವರ್ಗ ಅದು ಜೂನ್ 1, 2, 3 BH ರಸ್ತೆಯ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ, ಅದು ಜೂನ್ 1ರಿಂದ 3ನೇ ತಾರೀಕುವರೆಗೆ ಬೆಳಗ್ಗೆ, ಅದು ಕೂಡ 11ರಿಂದ 1 ಗಂಟೆವರೆಗೂ ನಡೆಯುತ್ತೆ. ಅದು ನಮ್ಗೆ ಆ ಕಡೆ ಮಲ್ಲೇಶ್ವರ ನಗರ, ಗುಂಡಪ್ಪ ಶೆಡ್, ಈ ಕಡೆ ಸೋಮಯ್ಯ ಲೇಔಟ್, ಗಾಂಧಿ ಬಜಾರು, ಕೋಟೆ ರಸ್ತೆ, BB ರಸ್ತೆ, ಗುರುಪುರ, ವಿದ್ಯಾನಗರ, ಹೀಗೆ ಅಂದ್ರೆ ಈ ಭಾಗಗಳಲ್ಲಿ ಈಗಾಗಲೇ ನಾವೆಲ್ಲರೂ ಕೂಡ ಅವರು ವೈಯಕ್ತಿಕವಾಗಿ ಸಂಪರ್ಕವನ್ನು ಮಾಡಿದ್ದೀವಿ. ಸೊ ಆ ಭಾಗದ ತಾಯಂದರಿಗೆ ಇದು ಅನುಕೂಲ ಆಗಲಿ ಅಂತ ಹೇಳಿ ಅಲ್ಲಿ ಅಭ್ಯಾಸ ವರ್ಗನ ಆಯೋಜನೆ ಮಾಡಿದ್ವಿ. ಒಟ್ಟು ಪ್ರತ್ಯೇಕ 2 ಭಾಗಗಳಲ್ಲಿ ಪ್ರತ್ಯೇಕ ದಿನಾಂಕಗಳಲ್ಲಿ ಈ ವರ್ಗವನ್ನು ಆಯೋಜನೆ ಮಾಡಿದ್ದೀವಿ. ನಮ್ಮ ಅಪೇಕ್ಷೆ ಇಷ್ಟೇ, ಯಾವ ಜೀವನ ಉದ್ದಕ್ಕೂ ಅವರು ದೇವರು, ಧರ್ಮ, ಗುರು ಅಂತ ನಂಬಿ ರಾಜಕಾರಣ ಅದು ಒಂದು ಭಾಗವಾಗಿ ಮತ್ತು ಇದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಇಟ್ಕೊಂಡು ಏನು ಈಶ್ವರಪ್ಪನವರು ತಮ್ಮ ಜೀವನ ಉದ್ದಕ್ಕೂ ನಡ್ಕೊಂಡ್ ಬಂದಿದ್ದಾರೆ, ಅದಕ್ಕೆ ಅವ್ರಿಗೆ ಇನ್ನಷ್ಟು ಪ್ರೇರಣೆಯನ್ನ, ಶಕ್ತಿಯನ್ನ ಕೊಡುವ ಕಾರಣದಿಂದ ಈ ಒಂದು ಸಮೂಹ ಗಾಯನವನ್ನ ನಾವು ಆಯೋಜನೆ ಮಾಡಬೇಕು ಅಂತ ಅಭಿಮಾನಿ ಬಳಗದ ಒಂದು ಅಪೇಕ್ಷೆ ಮೇರೆಗೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ಅದಕ್ಕೆ ಒಂದು ಸಂಗೀತಾಭಿವಂದನೆ ಅಂತ ಹೇಳಿ ಶೀರ್ಷಿಕೆ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಒಟ್ಟಾರೆ ಎಲ್ಲ ಕಾರ್ಯಕ್ರಮದ ಕುರಿತಾಗಿ ಮುಂದಿನ ದಿನಗಳಲ್ಲಿ ಅದರ ಸಂಪೂರ್ಣ ಮಾಹಿತಿ ಇರುವಂತಹ ಒಂದು ಪತ್ರಿಕಾಗೋಷ್ಠಿ ಕೂಡ ಈ ಬಳಗದಿಂದ ಮುಂದಿನ ದಿನಗಳಲ್ಲಿ ಆಗತ್ತೆ. ಸೊ ಅದರ ಅಂಗವಾಗಿ ಈ ಒಂದು ಅಭ್ಯಾಸ ವರ್ಗ ದೊಡ್ಡ ಮಟ್ಟದಲ್ಲಿ ನಮಗೆ ಯಶಸ್ವಿ ಆಗಬೇಕು, ತಾಯಂದಿರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಯಾಕೆಂದ್ರೆ ಯಾವುದೂ ಕೂಡ ಸಮೂಹದಲ್ಲಿ ಮಾಡಿದ್ರೆ ಅದಕ್ಕೊಂದು ಯಜ್ಞ ಅಂತ ಹೇಳ್ತೀವಿ, ಒಂದು ಶಕ್ತಿ ಇರುತ್ತೆ ಅಂತ ಹೇಳಿ, ಅದು ಭಾಗವಹಿಸೋರು ಮತ್ತು ಇಡೀ ಸಮಾಜದ ಮೇಲೆ ಅದು ಅದರದ್ದೇ ಆದಂತಹ ಒಂದು ಪರಿಣಾಮ ಕೂಡ ಬೀರುತ್ತೆ. ಹಾಗಾಗಿ ತಾವೆಲ್ಲ ಮಾಧ್ಯಮ ಮಿತ್ರರು ಇಂತಹ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಪ್ರಚಾರವನ್ನ ಕೊಡುವ ಮೂಲಕ ತಾಯಂದಿರಿಗೆ ಅಥವಾ ಆಸಕ್ತರಿಗೆ ಇದರ ಒಂದು ವಿಷಯ ಮಾಹಿತಿ ಅವರಿಗೆ ತಿಳಿಯುವ ಮೂಲಕ ಈ ಅಭ್ಯಾಸ ವರ್ಗದ ಯಶಸ್ವಿಗೆ ನೀವೆಲ್ಲ ಸಹಕರಿಸಬೇಕು, ಕೈ ಜೋಡಿಸಬೇಕು ಅಂತ ಹೇಳಿ ಎಲ್ಲ ಈ ಸಭೆಯಲ್ಲಿರುವ ಎಲ್ಲರ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ.